ನೀಟ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಸೀಟ್ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಆರೋಪಿಯ ವಿರುದ್ಧ ಇದೀಗ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಮೆಡಿಕಲ್ ಸೀಟ್ ಮಾಫಿಯಾದ ಹಿಂದಿರುವಂಥ ದೊಡ್ಡ ಜಾಲದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ರೂ ಚಿಂತೆ ಇಲ್ಲ, ಹಣ ಕೊಟ್ಟರೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಗ್ಯಾರಂಟಿ. ಇದೇ ಮಾತನ್ನ ನಂಬಿಸಿ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ರಮೇಶ್ ಬಾಬು ಎಂಬಾತ ಈ ವಂಚನೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ಗೋಪಾಲಪ್ಪ ಎಂಬುವರ ಮೊಮ್ಮಗಳು 2025-26ನೇ ಸಾಲಿನಲ್ಲಿ ನೀಟ್ ಪರೀಕ್ಷೆ ಬರೆದಿದ್ರು. ಆದರೆ ಕಡಿಮೆ ಅಂಕಗಳ ಕಾರಣ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಗಲಿಲ್ಲ. ಇದೇ ವೇಳೆ ಪರಿಚಯವಾದ ರಮೇಶ್ ಬಾಬು ಬೆಂಗಳೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಸೀಟ್ ಕೊಡಿಸುವುದಾಗಿ ನಂಬಿಸಿ ಸುಮಾರು 39 ಲಕ್ಷ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಮೊದಲೇ ಅವ್ರು ಏನು ಹೇಳಿದ್ರು ಅಂದರೆ, ನೀನು ಇಷ್ಟು ದುಡ್ಡಾಗುತ್ತೆ, ನನಗೆ 1-1.5 ಕೋಟಿ ದುಡ್ಡಾಗುತ್ತೆ, ನೀನು ಯಾವ ರೀತಿಯಲ್ಲಿ ಕೊಡ್ತೀರ ನೀವು ಅಂತ ಕೇಳಿದ್ರು. ನಾನು ಆತನಿಗೆ ಹೇಳಿದ್ದೆ, ಆಗ ನನಗೆ ಜಮೀನೊಂದು ವ್ಯಾಪಾರ ಇದೆ, ನಾನು ಆ ದುಡ್ಡನ್ನು ನಿಮಗೆ ಸಂದಾಯ ಮಾಡ್ತೀನಿ, ನಿಮ್ಮ ದುಡ್ಡಿಗೆ ನಾವೇನು ಮೋಸ ಮಾಡಲ್ಲ, ಕಟ್ಕೊಂಡು ಹೋಗ್ತೀರಿ, ಕೊಡಿಸಿ ಅಂತ. ಆ ತಗಗೆ ಹೇಳಿದ್ರು, ಶೂರಿಟಿ ಚೆಕ್ ಕೊಡಿ ಅಂತ, ನನಗೆ ಬ್ಲ್ಯಾಂಕ್ ಚೆಕ್ ಕೊಡಿ ನನಗೆ ಅಂತೇಳಿ. ನನಗೆ ನಂಬಿಕೆ ದೃಷ್ಟಿಯಲ್ಲಿ ನಾನು ಕೊಟ್ಟಿದ್ದಂತೂ ಸತ್ಯ, ಅದರಲ್ಲಿ ಎರಡೂ ಮಾತಿಲ್ಲ. ನನ್ನ ಸ್ನೇಹಿತನಾದಂಥ KM ಗೋಪಾಲಪ್ಪನವರು ತನ್ನ ಮೊಮ್ಮಗಳಿಗೆ ನೀಟ್ ಎಕ್ಸಾಮ್ ಬರ್ಸಿರ್ತಾರೆ, 7-8 ತಿಂಗಳಿದೆ. ಆ ನೀಟಲ್ಲಿ ಸ್ವಲ್ಪ ಅಂಕಗಳು ಕಡಿಮೆ ಬಂದಿರ್ತದೆ. ಅವರು ಮೆಡಿಕಲ್ ಓದಿಸ್ಬೇಕು ಅಂತ ತನ್ನ ಮೊಮ್ಮಗಳನ್ನ ಆಸೆ ಪಟ್ಕೊಂಡಿರ್ತಾರೆ. ಎಲ್ಲ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟಾಗೆ ಅಂತಾಸ್ಕರ ಹುಡುಕ್ತಾ ಇರ್ತಾರೆ ಸೀಟುಗಳ ಬಗ್ಗೆ. ಆಗ ಶಿವಕುಮಾರ್ ಎಂಬ ಆಸಾಮಿ ಈ ಗೋಪಾಲಪ್ಪನವ್ರಿಗೆ ರಮೇಶ್ ಬಾಬು ಅನ್ನೋ ಆಸಾಮಿ ಹತ್ರ ಕರ್ಕೊಂಡು ಹೋಗ್ತಾರೆ. ರಾಮನಗರದ ನಿವಾಸಿ ಅವರು ಐಷಾರಾಮಿ ಹೋಟ್ಲುಗಳ ತೋರಿಸಿ ನಾವು ಸೀಟ್ ಕೊಡಿಸ್ತೀವಿ ಅಂದ್ಬಿಟ್ಟು ಇವ್ರಿಗೆ ಕಮಿಟ್ಮೆಂಟ್ ಆಗ್ತಾರೆ ಗೋಪಾಲಪ್ಪನವ್ರಿಗೆ. ಆರೋಪಿ ತನ್ನ ತಂದೆ ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಎಂಬ ಪರಿಚಯವನ್ನ ಬಳಸಿಕೊಂಡು ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೂ ಪ್ರಭಾವಿ ಅಧಿಕಾರಿಗಳೊಂದಿಗೆ ಸಂಪರ್ಕವಿದೆ ಎಂದು ಹೇಳಿಕೊಂಡು ಜನರ ವಿಶ್ವಾಸ ಗಳಿಸುತ್ತಿದ್ದ. ಹಲವು ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿಯೊಂದಿಗೆ ಸಂಪರ್ಕವಿದೆ ಎಂದು ಹೇಳಿಕೊಳ್ತಿದ್ದ. ಹೀಗೆ ಹೇಳಿಕೊಂಡು ಪೋಷಕರನ್ನ ನಂಬಿಸುತ್ತಿದ್ದ. ಸದ್ಯ ಗೋಪಾಲಪ್ಪ ಎಂಬುವರಿಂದ 2 ಚೆಕ್ಗಳನ್ನ ಪಡೆದುಕೊಂಡಿದ್ದಾನೆ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಕೊಡಿಸುವುದಾಗಿ ಹೇಳಿ 39 ಲಕ್ಷ ರೂಪಾಯಿ ಪಡೆದು ವಂಚಿಸಿರುವ ಆರೋಪದ ಜೊತೆ ಇನ್ನು ಹಲವು ಮಂದಿಗೂ ಮೋಸ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಎರಡು ಚೆಕ್ಗಳನ್ನ ಖಾಲಿ ಚೆಕ್ ಭದ್ರತೆಗಾಗಿ ಕೊಟ್ಟಿರ್ತಾರೆ ಗೋಪಾಲಪ್ಪನವರು. ಅದು ಸೀಟು ಶ್ರೀ ಮೆಡಿಕಲ್ ಕಾಲೇಜಲ್ಲಿ ತುಮಕೂರಲ್ಲಿ ಸೀಟ್ ಆಗಿರುತ್ತೆ ತನ್ನ ಮೊಮ್ಮಗಳಿಗೆ. ಆಗ ಗೋಪಾಲಪ್ಪನವರು ಇವ್ರ ಕಡೆಯಿಂದ ಯಾವುದೂ ಆಗಿರಲ್ಲ, ರಮೇಶ್ ಬಾಬು ಕಡೆಯಿಂದ. ನಂತರ ಇವರು ಕಮಿಷನ್ ಆಸೆಗೋಸ್ಕರ ಪೀಡಿಸ್ತಾ ಇರ್ತಾರೆ ಗೋಪಾಲಪ್ಪನ. ನಮ್ಮ ದುಡ್ಡು ಕೊಡಿ, ನಾನೇ ಸೀಟ್ ಕೊಡಿಸಿದ್ದು ಅಂತ. ಅದು ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಸೀಟು. ಇವ್ರು ಯಾರು ಸೀಟ್ ಕೊಡ್ಸೋಕ್ಕಾಗಿಲ್ಲ, ಕಾಲೇಜ್ನವರೇ ಸೀಟ್ ಕೊಟ್ಟಿರ್ತಾರೆ, ಮ್ಯಾನೇಜ್ಮೆಂಟ್ ಕೋಟಾದಡಿ ಕೊಟ್ಟಿರ್ತಾರೆ. ಅಲ್ಲಿಂದ ಅಕೌಂಟಿಂದ ವಾಪಸ್ ತಂದು ನನ್ನ ಅಕೌಂಟಲ್ಲಿ ಫ್ರೀಸ್ ಮಾಡಿದ್ದಾರೆ. ಕೋರ್ಟಲ್ಲಿ ಕೇಸ್ ಇದೆ, ಕೇಸ್ ನಡೀತಾ ಇದೆ. ಈತ ತಲೆ ಮಡಿಸ್ಕೊಂಡು ಮೊನ್ನೆ ಜಾಮೀನು ವಜಾ ಆಗಿದೆ, ಆತನಿಗೆ ತಲೆ ಮಡಿಸ್ಕೊಂಡಿದ್ದಾನೆ. ಈತ ಇದೇ ಕೆಲಸ ಅಂತ ಈತನದು. ಯಾರನ್ನು ಸಿಕ್ಕಿದ್ರೆ ಕೊಡಿಸ್ತೀನಿ ಅಂತ ಹೇಳೋದು, ದುಡ್ಡು ವಸೂಲಿ ಮಾಡೋದು. ಭಾಳಷ್ಟು ಜನ ಅವ್ರ ಸ್ನೇಹಿತರು ಮಾತಾಡಿದ್ರು ಹತ್ರ, ವೆಂಕಟೇಶ ಗೌಡ ಅಂತೇಳಿ, ಅವ್ನು ಫ್ರಾಡ್ ಇದ್ದಾನಣ್ಣ, ಯಾಕೆ ಕೊಡೋಕೆ ಹೋಗಿದ್ರು ಚೆಕ್ಕು ಅಂತೇಳಿ ಕೊಟ್ಬಿಟ್ಟಿದ್ದು. ನಾವು ಕಾರಣಾಂತರವಾಗಿ ಕೊಟ್ಟಾದಮೇಲೆ ನಮಗೆ ಆಸೆ ಇತ್ತು, ಏನೋ ನನ್ನ ಮೊಮ್ಮಗಳಿಗೆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಆ ದೃಷ್ಟಿಯಲ್ಲಿ ಒಂದು ಹೋರಾಟ ಮಾಡೋದು, ಜಮೀನು ಮುಖ್ಯ ಅಲ್ಲ ಅಂತೇಳಿ ಹೋರಾಟ ಮಾಡೋಣ ಅಂತೇಳಿ ಕಡೆಗೂ ಆತೇನು ಕೊಡಿದ್ರೆ ನನಗೂ ಮೋಸ ಮಾಡಿ ಈತನ ದೊಡ್ಡ ಫ್ರಾಡ್ ಇದ್ದಾನಂತೆ. ಮೆಡಿಕಲ್ ಸೀಟ್ ಕೊಡಿಸುವುದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ಪಡೆದು ವಂಚನೆ ಮಾಡಿರುವ ಪ್ರಕರಣ ಇದೀಗ ಮೆಡಿಕಲ್ ಪ್ರವೇಶ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಎಬ್ಬಿಸಿದೆ. ಈ
ಜಾಲದಲ್ಲಿ ಇನ್ನು ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿಯ ಸಂಪರ್ಕ ಇದೆಯಾ ಎಂಬ ಎಲ್ಲ ಆಯಾಮದಲ್ಲೂ ಬಾಗಲಕೋಟೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಿಮ್ಮ ಮುಖಾಂತರ ಆದರೂ ಅವ್ನು ಸಿಕ್ಕಿ ನನಗಾಗಿರೋ ಅನ್ಯಾಯ ಇನ್ಯಾರಿಗೂ ಆಗ್ದಂಗಿರಲಿ ಅನ್ನೋದು ನನ್ನ ಮನಸ್ಸು, ನನ್ನ ಅಭಿಪ್ರಾಯ. ಇದು ನಿಮ್ಮ ಮುಖಾಂತರ ಆದರೂ ಒಳ್ಳೇದಾಗಲಿ ಜನಗಳಿಗೆ. ಇಂಥ ಜನ ಅಮಾಯಕರು ಎಷ್ಟೋ ಜನ ಹಾಳಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಪೋಷಕರ ಕನಸನ್ನ ಟಾರ್ಗೆಟ್ ಮಾಡಿಕೊಂಡು ಆರೋಪಿ ತನ್ನ ಜೇಬನ್ನ ತುಂಬಿಸಿಕೊಳ್ಳುತ್ತಿದ್ದ. ಎಲ್ಲಾದರೂ ಹುಷಾರಾಗಿ ಇರಬೇಕು ಅನ್ನೋದು ಪೋಷಕರು ಕಲಿಬೇಕು. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ನಿಸರ್ಗ, ಕ್ರೈಮ್ ಬ್ಯೂರೋ, ಸಂಪೂರ್ಣ ನ್ಯೂಸ್, ಬೆಂಗಳೂರು.